ಸನ್ಮಾನ್ಯ ಅಧ್ಯಕ್ಷರೇ, 2023-24ನೇ ಸಾಲಿನ ಪೂರಕ ಅಂದಾಜು 1ನೇ ಕಂತಿನ ಪಟ್ಟಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಇಲಾಖೆಯನ್ನು ಸೇರಿಕೊಂಡಿರುವಂಥ ಮುಖ್ಯಮಂತ್ರಿಗಳು ಈ 6 ತಿಂಗಳಲ್ಲಿ ಮೊದಲನೇ ಕಂತಾಗಿ ಏನು ನಮ್ಮ ಸಂವಿಧಾನದ 205ರ ಅನುಚ್ಛೇದದ ಅನ್ವಯ ಕೆಲವೊಂದು ಆಯೋಗಗಳ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಹಣಕಾಸಿನ ಮಂತ್ರಿಗಳು ವಿಧಾನಮಂಡಲದ ಅನುಮೋದನೆಗಾಗಿ ಮೊದಲೇ ಪೂರಕ ಅಂದಾಜುಗಳನ್ನು 3,547 ಕೋಟಿಗೆ ಮಂಡಿಸಿದ್ದಾರೆ. ಇದನ್ನು ನಾನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ರಾಮಲಿಂಗಾರೆಡ್ಡಿ ಅವರೇ, ರೆಡ್ಡಿ ಅವರೇ, ನನಗೆ ಅಡ್ಡ ಆಗ್ತದೆ. ನಾನು ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಟ್ಟು 3,41,321 ಕೋಟಿ ವೆಚ್ಚ, ಈ ವರ್ಷದ ವೆಚ್ಚ, ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದಿ 23-24ಗೆ ಮಂಡಿಸಿ ಅನುಮೋದನೆಯನ್ನು ಪಡೆದಿರ್ತಾರೆ. ಮತ್ತು ಇದರಲ್ಲಿ ಸಾಕಷ್ಟು ಅಭಿವೃದ್ಧಿಪರ, ಜನಪರ ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಅನ್ನಭಾಗ್ಯ ಯೋಜನೆಗೆ 5 ಕೆಜಿ ಅಕ್ಕಿಯನ್ನು ಹೆಚ್ಚು ಕೊಟ್ಟಿರಬಹುದು. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರಬಹುದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳು ಹೆಣ್ಮಕ್ಕಳಿಗೆ, ಕುಟುಂಬದ ಹೆಣ್ಮಕ್ಕಳಿಗೆ ಕೊಟ್ಟಿರಬಹುದು. ಮತ್ತು ವಿದ್ಯುತ್ ಇಲಾಖೆಯಲ್ಲಿ 200 ಯೂನಿಟ್ ಉಚಿತವಾಗಿ ಕೊಟ್ಟಿರೋದು. ಇವೆಲ್ಲವನ್ನ ಜನಪರವಾದಂತಹ ಕೆಲಸಗಳನ್ನ ಏನು ಈ ವರ್ಷ ಮಾಡ್ತಾ ಇದ್ದಾರೆ. ಸುಮಾರು 40,000 ಕೋಟಿಗಿಂತ ಹೆಚ್ಚು ಹಣ ಬೇಕು. ಇದು ಹುಡುಗಾಟಿಗೆ ಮಾತಲ್ಲ. ಐ ಥಿಂಕ್ ಇಟ್ಸ್ ಅ ಫಸ್ಟ್ ಇನ್ ಎನಿ ಇಂಡಿಯನ್ ಸ್ಟೇಟ್ಸ್. ಈ ತರ ಯಾವ ರಾಜ್ಯದಲ್ಲೂ ಕೂಡ ಜನಪರವಾದಂತಹ ಕೆಲಸವನ್ನ ಯಾವ ರಾಜ್ಯ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭಿನಂದಿಸ್ತೇನೆ ಈ ವಿಚಾರದಲ್ಲಿ. ಮತ್ತು ಹಣಕಾಸಿನ ನಿರ್ವಹಣೆ ಬಹಳ ಕಷ್ಟದ ಕೆಲಸ. ಕೇಂದ್ರದ ಅಸಹಕಾರ, ಕೇಂದ್ರ ಸರ್ಕಾರದ ಅಸಹಕಾರ, ಅದರಲ್ಲಿ ವಿಶೇಷವಾಗಿ 15ನೇ ಫೈನಾನ್ಸ್, ಅದಕ್ಕೆ ನಾನು ಬರ್ತೇನೆ ಅಧ್ಯಕ್ಷ, 2 ಮಿನಿಟಲ್ಲಿ ಮುಗಿಸ್ತೇನೆ ಇದನ್ನು ನಿಮಗೆ. 15ನೇ ಹಣಕಾಸಿನ ಅಸಹಕಾರ ಬಹಳ ಆಗಿಬಿಟ್ಟಿದೆ. ಹೀಗಾಗಿ ಇಷ್ಟೆಲ್ಲ ತೊಂದರೆ ಇದ್ರೂ ಕೂಡ ಜನಪರ ಕಲ್ಯಾಣವನ್ನು ಮಾಡೋದ್ರ ಸಲುವಾಗಿ 3,547 ಫಸ್ಟ್ ಪಟ್ಟಿ ಮೊದಲೇ ಮಂಡಿಸಲ್ಲ. ಬಹುತೇಕ ರಾಜ್ಯದ ಈ ಒಂದು ಇತಿಹಾಸದಲ್ಲಿ ಅತಿ ಕಡಿಮೆ, ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಬಿಕಾಸ್ ಆಫ್ ದ ಲಿಮಿಟೇಷನ್ಸ್. ಹೀಗಾಗಿ ಅದರಲ್ಲೂ ಕೂಡ ಇವತ್ತು 3,41,321 ಪ್ಲಸ್ 3,542 ಮೊದಲನೇ ಕಂತನ್ನು ಹಿಡಿದ್ರೆ ದಟ್ ವಾಸ್ ಎ ಬಿ ಬಜೆಟ್ ಎಸ್ಟಿಮೇಟ್. ದಿಸ್ ಇಸ್ ಅಗೇನ್ RE 344, 3,44,863 ಕೋಟಿ ಆಗ್ತದೆ. ಈಗ ಇದರಲ್ಲಿ ನಾನು ನೋಡಿದೆ ಏನೇನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ನಿರ್ಮಾಣಕ್ಕೆ ಒಂದು 390 ಕೋಟಿ, ಪರಿಶಿಷ್ಟ ವರ್ಗ ಕಲ್ಯಾಣದ ವಿವಿಧ ಯೋಜನೆಗಳಿಗೆ 118 ಕೋಟಿ, ರಾಜ್ಯ ವಿಪತ್ತು ಪರಿಹಾರ ನಿಧಿಯಡಿ ಮನೆಗಳ ನಿರ್ಮಾಣಕ್ಕೆ 502 ಕೋಟಿ, ಸಮಗ್ರ ಶಿಶು ಅಭಿವೃದ್ಧಿ ಸೇವಾ ಯೋಜನೆಗೆ 310 ಕೋಟಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನಮ್ಮ ಆಹಾರ ಇದರ ಸಲುವಾಗಿ 297 ಕೋಟಿ, ISDS ಕೋಶಕ್ಕೆ 284 ಕೋಟಿ, ಉಗ್ರಾಣ ರೈತರಿಗೆ ಬೇಕಾದಂತ, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 189 ಕೋಟಿ, ನಬಾರ್ಡ್ಗಳ ಸಹಾಯಧನ 150 ಕೋಟಿ, ಹೀಗೆ ಕೃಷಿ ಭಾಗ್ಯ ಯೋಜನೆಗೆ ಸುಮಾರು 100 ಕೋಟಿ, ರಾಷ್ಟ್ರೀಯ ಗ್ರಾಮೀಣ ಯೋಜನೆ 74 ಕೋಟಿ, ಇಂಥವೆಲ್ಲವನ್ನ ಸೇರಿ ಇವತ್ತು 3,542 ಕೋಟಿಗಳನ್ನ ಜನಪರವಾದಂತಹ ಕೆಲಸಕ್ಕೆ ಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಚಾರ. ಒಂದನ್ನ ನಾನು ನೋಡಿದೆ ಅಧ್ಯಕ್ಷರೇ, ಅದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿಗಳು ಕೊಡಬಹುದು.
ಅದರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆನಲ್ಲಿ ಬಾಬ್ತು ಸಂಖ್ಯೆ ಐಟಮ್ ನಂಬರ್ 22ನಲ್ಲಿ ಸಹಜವಾಗಿ ಮಂತ್ರಿಮಂಡಲ ಹೊಸದಾಗಿ ರಚನೆ ಆದಾಗ ಕಾರು ಎಲ್ಲ ತೆಗೆದುಕೊಳ್ಬೇಕಾಗ್ತದೆ, ಅನುಕೂಲತೆಗಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅದರಲ್ಲಿ ಹೊಸ ಮಂತ್ರಿಗಳ ನೂತನ ಸಚಿವರ ಖರೀದಿ ಮುಖ್ಯಮಂತ್ರಿಗಳ ಇದಕ್ಕೆ ಒಟ್ಟು 7,44,94,000 ಆಲ್ಮೋಸ್ಟ್ 7,45,00,000. ಓಯಾಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605. ಲಕ್ಷ ಹೆಚ್ಚುವರಿ ಖರ್ಚಾಗಿದೆ, ಅದನ್ನ ಅನುಮೋದನೆ ತೆಗೆದುಕೊಳ್ಳಿ. ನನ್ನ ಪ್ರಶ್ನೆ ಇಷ್ಟೇ, ಈ ಹಳೆ ಕಾರ್ ಇದಾವಲ್ಲ, 33-34 ಕಾರ್ ಇದಾವಲ್ಲ ಎಲ್ಲ ಇನೋವಾ, ಮತ್ತೆ ಅದನ್ನೇನು ಹರಾಜು ಮಾಡ್ತೀರೋ, ಏನದನ್ನ ಬೇರೆ ಇಲಾಖೆ ಕೊಡ್ತೀರೋ, ಏನು ಹರಾಜು ಮಾಡಿದ್ರೆ ಹಣನ ವಾಪಸ್ ಜಮಾ ಮಾಡ್ಕೋಬೇಕಲ್ಲ ಸರ್ಕಾರದಕ್ಕೆ, ಅದನ್ನ ಏನ್ ಮಾಡ್ತೀರಿ ಅನ್ನೋದನ್ನ ಹೇಳ್ಬೇಕು. ಹೊಸ ಕಾರ್ ಬೇಕೇ ಬೇಕಾಗುತ್ತೆ, ತಗೊಂಡಿದ್ದು ಸರಿ ಇದೆ, ಅದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ. ಆ ಹರಾಜಿನಿಂದ ಬಂದಂತ ಹಣವನ್ನ ವಾಪಸ್ಸು ಖಜಾನೆಗೆ ತುಂಬಿಕೊಳ್ತಾರ ಅಥವಾ ಸರ್ಕಾರಕ್ಕೆ ಬಳಸ್ತಾರೋ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ರೆ ಸಾಕು ಅಧ್ಯಕ್ಷರೇ. ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ಅಧ್ಯಕ್ಷರೇ, ಕರ್ನಾಟಕದ ಆಯವ್ಯಯ ಅತ್ಯಂತ ಶಿಸ್ತು ಹೆಸರಾಗಿದೆ. ಅದಕ್ಕೆ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸುಮಾರು ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಬಂದ ಮೇಲೆ ಸುಮಾರು ಒಂದು 12 ಬಜೆಟ್ ಅನ್ನ ಮಂಡಿಸಿದ್ದಾರೆ, ಮೋರ್ ದ್ಯಾನ್ 12 ಬಜೆಟ್. ಅತ್ಯಂತ ಶಿಸ್ತಿನ ಅದರಲ್ಲಿ ಏನ್ ಪ್ಯಾರಾಮೀಟರ್ಸ್ ಇದೆ ಅದ್ರ ಪ್ರಕಾರ ಮಾಡಿದರೆ ಐ ಥಿಂಕ್ ವಿ ಸ್ಟ್ಯಾಂಡ್ಸ್ ನಂಬರ್ 1 ಡಿಸಿಪ್ಲಿನ್ ಇದರಲ್ಲಿ. ಆದರೆ ಕೇಂದ್ರ ಸರ್ಕಾರ ಇನ್ನೂ ಅವ್ರಿಗೆ ಸಹಕಾರ ಕೊಟ್ಟಿದ್ರೆ, ನಾನು ಐ ಅಪೀಲ್ ಟು ದ ಮಿನಿಸ್ಟರ್, ಮುಂದಿನ ಇದು ಬಹಳ ತೊಂದರೆ ಇದೆ ನೋಡಿ ಅಧ್ಯಕ್ಷರೇ, ಒಂದು 2 ಮಿನಿಟ್ ನಾ ತೋಳ್ತೇನೆ. 14ನೇ ಹಣಕಾಸಿನ ಆಯೋಗ ಜಾರಿ ಇದ್ದಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಅದು ಯಾವಾಗ? 2018-19 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ. ದಟ್ ಟೈಮ್ 14th ಫೈನಾನ್ಸ್ ಕಮಿಷನ್ ವಾಸ್ ದೇರ್. ಆ 14th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಆಗಿದ್ದು. ಅವರು ಪ್ರಕಾರ ವೆರಿ ಇಂಪಾರ್ಟೆಂಟ್ ಅಧ್ಯಕ್ಷರೇ, ದಯವಿಟ್ಟು ಗಮನ ಹರಿಸ್ತೇನೆ, ತಾವೆಲ್ಲ ಕೇಳಬೇಕಿದ್ನ ಅಧ್ಯಕ್ಷರೇ. 18-19 ಮೋದಿಯವರ ಸರ್ಕಾರ ಇದ್ದಾಗ ಬಜೆಟ್ ಗಾತ್ರ 21,57,000 ಇತ್ತು. ಕರ್ನಾಟಕಕ್ಕೆ 58,753 ಕೋಟಿ ಬರ್ತಿತ್ತು, ಡಿವಾಲ್ಯೂಷನ್ ಆಫ್ ಪ್ಲಸ್ ಗ್ರಾಂಟ್ ಸೇರಿ. ಎಷ್ಟು? 58,753. ಆಮೇಲೆ 19-20 ಅಧ್ಯಕ್ಷರೇ, ಮೋದಿಯವರು ಪ್ರಧಾನಮಂತ್ರಿ, 14th ಫೈನಾನ್ಸ್ ಕಮಿಷನ್ ವಾಸ್ ದೇರ್. ಅವಾಗ ಬಜೆಟ್ ಗಾತ್ರ ಕೇಂದ್ರದ್ದು 27,86,000 ಕೋಟಿ. ನಮಗೆ ಅವಾಗ ಡಿವಾಲ್ಯೂಷನ್ ಫಂಡ್ಸ್ ಗ್ರಾಂಟ್ಸ್ ಸೇರಿ 61,786 ಕೋಟಿ ಬರ್ತಿತ್ತು. ಈಗ ಅಧ್ಯಕ್ಷರೇ, ಈಗ 23-24ನೇ ಸಾಲು ಅಂದ್ರೆ ಪ್ರೆಸೆಂಟ್ ಬಜೆಟ್ ಲೇಡ್ ಬೈ ದಿ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಕೊಟ್ಟಿದ್ದಾರೆ ಮೋದಿ ಸರ್ಕಾರದಲ್ಲಿ, ಇದು 15ನೇ ಹಣಕಾಸಿನ ಆಯೋಗದ ರೆಕಮೆಂಡೇಶನ್ ಮೇಲೆ ನಮಗೆ ದಯವಿಟ್ಟು ಇದನ್ನ ನೋಡಿ. ಈ ವರ್ಷದ ಕೇಂದ್ರದ ಬಜೆಟ್ 45,03,000 ರೂಪಾಯಿ, 45,03,000 ರೂಪಾಯಿ ಅಧ್ಯಕ್ಷರೇ. ನಮಗೆ ಎಷ್ಟು ಬರ್ತಾ ಇದೆ ಗ್ರಾಂಟು? 50,257 ಕೋಟಿ ಮಾತ್ರ, ಡಿವಾಲ್ಯೂಷನ್ ಫಂಡ್ಸು ಪ್ಲಸ್ ಗ್ರಾಂಟ್ಸ್ ಸೇರಿ. ವೇರಾಜ್ ಇನ್ 18-19 21,57,000 ಬಜೆಟ್ ಇದ್ದಾಗನೇ 58,753 ಕೋಟಿ ಬಂತು ನಮಗೆ. ಈಗ ಅದು ಡಬಲ್ ಆಗಿದೆ, ಡಬಲ್ ಆಗಿ ಹೆಚ್ಚಾಗಿದೆ ಬಜೆಟ್ ಗಾತ್ರ. ಆದ್ರೆ ನಮಗ ಹಣ ಎಷ್ಟು ಬರಬೇಕಾಗಿತ್ತು ಅದ್ರ ಪ್ರಕಾರ ರೇಷಿಯೋ ಅಂದ್ರೆ 1,23,000 ಕೋಟಿ 572 ಕೋಟಿ ಬರಬೇಕಾಗ್ತಿತ್ತು. ಅಂದ್ರೆ 73,577 ಕೋಟಿ ಕಡಿಮೆ ಆಗಿದೆ. 73,572 ಕ್ರೋರ್ಸ್ ಈ ವರ್ಷ ಕಡಿಮೆ ಆಗಿದೆ. ಯಾಕಿದನ್ನ ನಾನು ಹೇಳ್ತೇನೆ ಅಂದ್ರೆ ಇದನ್ನ ರಾಜಕೀಯ ಉದ್ದೇಶದಿಂದ ಭಾಷಣ ಮಾಡ್ತಾ ಇಲ್ಲ. ಈ 15ನೇ ಹಣಕಾಸಿನ ಆಯೋಗವನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದ್ರಿಂದ ಇವತ್ತು ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ, ಆಗ್ತಾ ಇದೆ. ನೀವಿದ್ದಾಗೂ ಆಗಿದೆ, ನಾವಿದ್ದಾಗೂ ಆಗಿದೆ.
ಇದರ ಬಗ್ಗೆ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರೇ 1 ಇಯರ್ ಓನ್ಲಿ 1 ಇಯರ್ ಮಾತ್ರ ಇದನ್ನು ಕೊಟ್ಟಿದ್ರು. ಯೂಶುವಲಿ 5 ವರ್ಷಕ್ಕೊಮ್ಮೆ ಕೊಡ್ತಾರೆ. ಆದ್ರೆ 1 ವರ್ಷಕ್ಕೆ ಕೊಟ್ಟಾಗ ಇವ್ರು ಎಚ್ಚೆತ್ತುಕೊಳ್ಳಿಲ್ಲ. ಯಾರು ಯಡಿಯೂರಪ್ಪನವರು ಎಚ್ಚೆತ್ತುಕೊಳ್ಳಿಲ್ಲ. ಅವಾಗ ಬೊಮ್ಮಾಯಿ ವಾಸ್ ಅಟೆಂಡಿಂಗ್ GST ಮೀಟಿಂಗ್. ಅವ್ರಿಗೂ ಹೇಳಿದೆ, ಪತ್ರ ಬರದೆ, ಪ್ರತಿ ವರ್ಷ ಯು ಆರ್ ಲೂಸಿಂಗ್ ಮೋರ್ ದ್ಯಾನ್ 50,000 crores. ಈ ವರ್ಷ 73,000 crores ಹೋಯ್ತು. ಯಾರು ಇದಕ್ಕೆ ಮಾತಾಡ್ತಾರೆ? ಅದಕ್ಕೆ ನಾನು ಅಪೀಲ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ 15ನೇ ಹಣಕಾಸಿನಿಂದ ಏನ್ ಪ್ರತಿ ವರ್ಷ ನಮಗೆ 70-75 ಕೋಟಿ ಕೇಂದ್ರದ ಸಹಾಯಧನ ಕಡಿಮೆ ಆಗಿಬಿಟ್ಟಿದೆಯಲ್ಲ, ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಮುಂದೇನೋ ಆಗುತ್ತೆ. ಅದಕ್ಕೆ ಸಾಧ್ಯವಾದ್ರೆ ಇದನ್ನ 16th ಫೈನಾನ್ಸ್ ಕಮಿಷನ್ ನಲ್ಲಿ ರೆಕಮೆಂಡೇಶನ್ ಸರಿ ಮಾಡ್ಕೊಳ್ಳೋಣ. ಆದ್ರೆ ಇದನ್ನ ಅಲ್ಲಿ ನಮ್ಮಿರೋಂತ ಎಂಪಿಗಳು ಮಾತಾಡ್ಲಿಕ್ಕೆ ಹೇಳ್ರಿ. ಒಬ್ಬ ಎಂಪಿನೂ ಮಾತಾಡೋದಿಲ್ಲ. ಅಪೀಲ್ ಮಾಡಿದ್ದಾರೆ.